ಹಿಂದಿ ಗೊತ್ತವ್ರೆ. ಅಯ್ಯಯ್ಯೋ ಹ್ಯಾಪಿ, ತುಂಬಾ ಖುಷಿ ಆಗುತ್ತೆ ನಿಮ್ಮ ಫ್ಯಾಮಿಲಿ ನೋಡಿ. ನೀನ್ ಕೊಡ್ಸಿದ? ಎಸ್, ರಾಘವೇಂದ್ರಾಯ ಸತ್ಯ ಧರ್ಮ ಪ್ರತಾಯ ಏನದು ಪಿಂಕಿ ಹಂಗಲ್ಲ ಹಿಂಗೆ ಥ್ಯಾಂಕ್ ಯು ಸೋ ಮಚ್ ಪಪ್ಪ. ಸಾರ್ಥಕವಾಯಿತು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಪಿಕ್ನಿಕ್ ಹೋಗ್ತಿದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ ಕೇಳ್ಕೊಡಿ. ಏನ್ ತಗೊಂಡಿದ್ಯಾ? ಚಿಪ್ಸು ಮತ್ತೆ ಒಂದು ಬ್ಲ್ಯಾಕ್ ಕಲರ್ದು ಕ್ರೀಮ್ ಇರ್ತಲ್ವ ಅದು ತಗೊಂಡಿದ್ದೀನಿ, ಮತ್ತೆ ಒಂದು ಚಿಪ್ಸ್ ತಗೊಂಡಿದ್ದೀನಿ, ಮತ್ತೊಂದು ಓರಿಯೋ ಬಿಸ್ಕೆಟ್ ಮತ್ತೆ ಒಂದು ನೀರು. ಅಲ್ಲ ಇತ್ತಾ ಇದು ಏನೋ ಕೇಳಲ್ಲ ಅನ್ಕೊಂಡೆ. ನಿನ್ನ ಹೆಸರು ಇವಾಗ ಯುಕ್ತ ಅಲ್ಲ ತಾನೆ? ಏನಾಗಿದೆ? ಏನು ಚೇಂಜ್? ಹೇಳು ಜೋರಾಗಿ. ಜೋರಾಗಿ ಹೇಳು. ಇಲ್ಲ, ಕ್ಲಾಸ್ ಇವಾಗ UKG. ಇದು ಲಹರಿ ಬಾಯ್ಲಿ. ನೀನು ಎಷ್ಟನೇ ಕ್ಲಾಸ್ ಲಹರಿ ಈಗ? ಈಗ 7th. ನೀನು ಜೈಶ ಎಷ್ಟನೇ ಕ್ಲಾಸ್ ಈಗ? ನೀನು ಎಷ್ಟನೇ ಕ್ಲಾಸ್? ಸ್ಟ್ಯಾಂಡರ್ಡ್. ಸೊ ನೀವೆಲ್ಲರೂ ಇವತ್ತು ಪಿಕ್ನಿಕ್ ಮಾಡಕ್ಕೆ ಹೋಗ್ತಿದ್ದೀರಾ? ನಿಮ್ಮ ಏಜಲ್ಲಿ ನಾವು ಇವೆಲ್ಲ ಮಾಡೇ ಇಲ್ಲ ಗೊತ್ತಾ? ಹಾಂ, ಎಲ್ಲಿ ಹೋಗ್ತೀರಾ? ಬಿಸ್ಲಿಗೆ ಹೋಗ್ತೀರಾ? ಯೋಗ ಹತ್ರ ಹೋಗ್ತೀರಾ? ಎಲ್ಲರೂ ಏನೇನು ತಗೊಂಡಿದ್ದೀರಾ? ಎಲ್ಲರೂ ಟಿಫನ್ ಆಯ್ತಾ? ಬ್ರೇಕ್ಫಾಸ್ಟ್ ಆಯ್ತಾ? ಹೌದಾ? ಏನು ತಿಂದೆ? ಅಮ್ಮ, ನಾನು ಯಾವಾಗಲೂ ಕೃತಿ ಅಕ್ಕ ಅಂತಿದ್ದೆ. ಸರಿ, ಓಕೆ, ಎಂಜಾಯ್. ಹೋಗಿ ಬನ್ರಿ ಗಾಯ್ಸ್. ಇವತ್ತು ನಮ್ಮ ಮನೇಲಿ ನಮ್ಮ ಪಿಂಕಿ ಟಿಫನ್ ರೆಡಿ ಮಾಡ್ತಿದ್ದಾಳೆ. ಚಪಾತಿನ ಫಸ್ಟ್ ಟೈಮ್ ನಮ್ಮ ಪಿಂಕಿ ಮಾಡ್ತಿದ್ದಾಳೆ. ಉದ್ದಕ್ಕೆ ಬರುತ್ತೆ, ಸುಡಕ್ ಬರಲ್ಲ. ಸೊ ಸುಡಿಸ್ತಾ ಇದೀವಿ ಇವತ್ತು. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ನೋಡ್ಕೊಂಬಿಡಿ. ನಮ್ಮ ಪಿಂಕಿಗೆ ಬರಲ್ಲ ಚಪಾತಿ ಮಾಡೋದಕ್ಕೆ. ಇವತ್ತು ಕಲಿಸ್ತಾ ಇದೀವಿ, ಅದಕ್ಕೆ ನಾನು ರಾಧಾ ಸೇರ್ಕೊಂಡು. ಏನ್ ರಾಧಾ? ಅದೇ ಈಗ ಏನ್ ಮಾಡ್ಬೇಕು? ಸರಿ ಯುಕ್ತ, ನಾನು ರಾಧಾಂಗೆ ಕೇಳ್ತಿದ್ದೆ, ಆದ್ರೆ ಕೊಡ್ತಿಲ್ಲ. ಏನದು? ಹಿಂಗನ್ನು ಏನೋ ಅಕ್ಕ ನಾನು ದಬ್ಬ ಹಾಕ್ತೀನಿ ಅಕ್ಕ, ಏನು ಚಪಾತಿ ಹಾಕ್ಬಿಟ್ಟು ಅನ್ನ ಎಣ್ಣೆ ಹಾಕ್ಬಿಟ್ಟು ಈಗ ಅನ್ನಕ್ಕೆ ಬರಲ್ವಾ ಅಂತೆ. ಈಗ ಅದನ್ನ ಹಿಂಗೆ ತಿರ್ಗಿಸು, ಕೈಯಲ್ಲೇ ಮಾಡಿ ನೋಡೋಣ. ಹಿಂಗೆ ಕೈಯಲ್ಲೇನೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ತಿರ್ಗಿಸ್ಬಿಟ್ಟು ಇದಕ್ಕೂ ಹಾಕಿ ಎಣ್ಣೆ. ಸಾರ್ಥಕವಾಯಿತು ಚಿನ್ನ ನಿನ್ನ ಟಿಫನ್ನ ತಿಂದು ಸಾರ್ಥಕವಾ. ಪಲ್ಯ ಆಲ್ರೆಡಿ ಆಗಿದೆ ಗೈಸ್, ಡೋಂಟ್ ವರಿ. ಅದನ್ನ ಇನ್ನೊಂದ್ಸಲ ಮಾಡ್ತಾಳೆ. ಇನ್ಮೇಲಿಂದ ಅವಳ ಕೈಯಲ್ಲಿ ಅಡುಗೆ ಮಾಡಿಸ್ತಿದ್ದೀವಿ ವಯಸ್ಸು ಕಲ್ತ್ಕೊಳ್ಳಿ ಅಂತ. ಬಿಕಾಸ್ ನಮ್ಮ ಪಿಂಕಿಗೆ ಏನು ಬರಲ್ಲ. ಅನ್ನಕ್ಕೊಂದು ಇಡ್ತಾಳೆ. ಅದು ಅನ್ನನ ಹೆಂಗ್ ಮಾಡ್ತೀಯ ಹೇಳು ಪಿಂಕಿ? ಅದೇ ಹೆಂಗ್ ಮಾಡ್ತಾಳೆ ಅನ್ನನ? ಕುಕ್ಕರ್ ಇಡ್ತಾಳಂತೆ. ಒಂದು 3 ಗ್ಲಾಸ್ ಅಕ್ಕಿ, ನೀರ್ ಕುಡಿಯೋ ಗ್ಲಾಸ್ ಅಷ್ಟು ಅಕ್ಕಿನ 2 ಗ್ಲಾಸ್ ಹಾಕ್ತಾಳಂತೆ. ಅದ್ರಲ್ಲಿ ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ಲ ಚಿಕ್ಕದು, ಅದ್ರಲ್ಲಿ 3 ನೀರ್ನ ತುಂಬಿಟ್ಟು ಅದ್ರೊಳಗಿಟ್ಟು ಮುಚ್ಚಿಸ್ತಾಳಂತೆ. ನೋಡಿ ಹಿಂಗೆ ಅನ್ನ ಮಾಡೋದು. ಒಂದ್ಸರಿ ಅನ್ನ ಮಾಡಿದ್ಲು, ನೀರ್ ಹಾಕದೆ ಮರ್ತೋಗಿದ್ಲು. ಅಕ್ಕಿ ತೆಗೆದ್ ನೋಡಿದ್ರೆ ಅಕ್ಕಿ ಎಲ್ಲ ಹೊತ್ಕೊಂಡು ಹೋಗಿತ್ತು. ಅಯ್ಯೋ ಪಿಂಕಿ ಪಿಂಕಿ. ಆಯ್ತಾ ಚಪಾತಿ ಬೇಯಿಸಿ? ಹಸಿ ಬಿಸಿ ಆಯ್ತು. ಇಲ್ಲ ಆಗಿದೆ ನೋಡಿ, ಇಲ್ಲೆಲ್ಲ ಇಟ್ಟಿಟ್ಟಂಗೆ ಹಂಗೆ ಫೀಲ್ ಆಗುತ್ತೆ ಬಿಟ್ಟು ಚಪಾತಿ ಬೆಂದಿರುತ್ತೆ. ಹೋಗಲಿ ಮಗನ ಎತ್ಕೋಗ್ ಮಗ. ಇಲ್ಲ ಎಲ್ಲ ಚಪಾತಿ ನಾನೇ ಬೇಯಿಸಿ. ಅಮ್ಮ ನಾವ್ ತಿನ್ಬೇಕು, ಇನ್ನು ಎಷ್ಟೊತ್ತಾದ್ಮೇಲೆ ತಿನ್ಬೇಕು? ಹೊಟ್ಟೆ ಸಿತ್ತೈತೆ ಆಲ್ರೆಡಿ. ಬೆಂದೈತೆ ಇಲ್ಲ ನೋಡು ಒಂದ್ಸರಿ. ಬೆಂದೈತೆ ಇಲ್ಲೆಲ್ಲ ಇಟ್ಟಿಟ್ಟಾಯ್ತು ಹಂಗ ಅನ್ಸುತ್ತೆ. ಕ್ಯೂ क्यों है? क्यों बोल? सुंदर तो है, लेकिन ये मेरे पापा ने मंगाया है तुमको लिए। तुम्हें वीडियो में फर्स्ट टाइम मैं भी कह रहा हूँ, थैंक यू सो मच पापा. ओह
तुम मेरे लिए कुछ भी नहीं लाया, इसलिए मैंने आई लव यू मम्मी नहीं बोला। अगर तुम कुछ लाते तो मैं आपको थैंक यू बोलता। मैं तुमको बहुत बहुत किया है ना। प्यार 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 प्यार, मुझे बात मत करो यार। क्यों? जाओ, तुम मुझसे भी कर रही थी बस वैसे। ए, तुम आओ इधर, उधर नहीं जाओ। मुझे ये मेरा पापा का है, मैं जा सकता हूँ। ए, वो मेरे लिए, तुम्हारे लिए नहीं। नहीं, वो मैं तो बहुत छोटा है। मैं रोज उसको जाके सोता हूँ। नहीं, तुम्हारा रूम वहाँ पर है। क्या? रोज मैं वहाँ जाता हूँ। सोता हूँ, आपने के उधर जाके सोता हूँ। ಉದರ್ ನಾನು ಇಲ್ಲಿ ಕುತ್ಕೊಂಡು ಮಾಡ್ಕೊಂತೀನಿ. ನನ್ನ ಹೊಸ ಮನೆ ಬಂತು. ನಿಂದ ಮನೆ? ನಾನು ನೋಡಿ ಇಲ್ಲಿ ಅಲ್ಲಿ ಟೇಬಲ್ ಮನೆ ಮಾಡಿದ್ದೆ. ಅಲ್ಲಿ ಟೇಬಲ್ ಮನೆ. ದಿನ ಟೇಬಲ್ ಮೇಲೆ ಮಲ್ಕೊ, ನಾನು ಈ ಮನೇಲಿ ಮಲ್ಕೋತೀನಿ. ಇಲ್ಲ, ಇದು ನನ್ನ ಮನೆ, ಆ ಟೇಬಲ್ ಮನೆಯಲ್ಲಿ ನೀನ್ ಮಲ್ಕೋ. ಗೊತ್ತಾಗ್ತಿಲ್ಲ. ಯಾಕೆ? ಹೊಸ ಮನೆ ಗೃಹ ಪ್ರವೇಶ ಆಗ್ತಿದ್ಯಾ? ಹೌದು, ಇದ್ರ ಒಳಗಡೆ ದಿಂಬು ಮತ್ತೆ ಚಾಪೆ ಇದೆ. ಹೌದಾ? ಸನಿ ಕಂಗ್ರಾಟ್ಸ್. ಸನಿ ಹೋಗ್ ಒಳಗಡೆ ಹೋಗು. ಇನ್ಮೇಲೆ ನಾನು ದೊಡ್ಡವಳಾಗ್ತೀನಲ್ಲ, ಇಲ್ಲೇ ಮಲ್ಕೊಂತೀನಿ. ಅಯ್ಯಯ್ಯೋ, ಸನಿ ಇಲ್ಲ, ಒಂದ್ ಹೊಸ ಮನೆ ಮಾಡ್ಕೊಂತೀನಿ. ಆಲುಕ್ಸ್ದಾ? ಹೋಗ್ ಆಲುಕ್ಸ್ದಾ? ಕೈ ಮುಕ್ಕೊಂಡು ಹೋಗು. ಕೈ ಮುಕ್ಕೊಂಡು ಹೋಗು. ಸನಿ ಹೋಗಮ್ಮ. ಹಾಡು ಹೇಳ್ಬಿಟ್ಟು ಹೋಗು ಒಂದು. ಏಯ್, ಒಂದು ಹಾಡು ಹೇಳ್ಬಿಟ್ಟು ಹೋಗು. ಹೊಸ ಮನೆ ಹೇಳ್ಬಿಟ್ಟು ಹೋಗು. ಏನು? ಇಲ್ಲಾಂದ್ರೆ ಒಳಗಡೆ ಗೊಗ್ಗ ಬಂದ್ಬಿಡುತ್ತೆ, ಹೇಳಿದೀನಿ ಈಗಲೇ. ಏನು? ಯಾವ್ದಾದ್ರು ಒಂದು ದೇವ್ರ ಹಾಡು ಹೇಳ್ಬಿಟ್ಟು ಹೋಗು. ಯಾವುದು? ದೇವ್ರು ನಿಮ್ಮ ಮ್ಯಾಮ್ ಹೇಳ್ಕೊಟ್ಟವ್ರಲ್ಲ ಶ್ಲೋಕಗಳು, ಅದು ಹೇಳ್ಬಿಟ್ಟು. पूज्याय राघवेन्द्राय सत्य धर्म प्रताय च भजतां कल्पवृक्षाय नमतां कामधेनुवे। ಹೋಗು. ಕೈ ಮುಗಿ. ಲೈಟ್ ಕೊಡಿ. ಅಲ್ಲೈತೆ, ಹೋಗು ನೀನು. ಹೋಗಿ ಆನ್ ಮಾಡು. ಅಲ್ಲೈತ್ ನೋಡಿ, ಮೇಲೆ ಲೈಟ್ ಹಾಕಿದೀನಿ ಮೇಲೆ. ಹೋಗ್ ಒಳಗಡೆ. ಸನಿ ಹೋಗಮ್ಮ. ಸ್ವಿಚ್ ಆನ್ ಮಾಡಿ ಲೈಟು. ಆಕ್ಷನ್. ಹೋಗು. ಸನಿ ಕಡಿ, ಸನಿ. ಸನಿ ಕಡಿ. ಸನಿ ಹೋಗ್, ಸನಿ ನೀನು ಲೈಟ್ ಆಫ್ ಮಾಡು. ಯುಕ್ತ, ಲೈಟ್ ಆಫ್ ಮಾಡು. ಹೋಗು. ಹೋಗು. ಚೆನ್ನಾಯ್ತಾ? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಇದೇ ನನ್ನ ಮನೆ. ಆಯ್ತು, ಇನ್ನು ಸೈಲೆಂಟ್ ಆಗಿ ಆಟ ಆಡ್ಬೇಕು, ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು. ತಾತನಿಗೆ ಏನೋ ತಂದೆ. ಹ್ಯಾಪಿ? ಆತ ಎಲ್ಲ ತಾತಗೆ ಹೇಳು. ತಾತಂಗೆ ಹೇಳು, ಖುಷಿ ಕೈ ತೆಗ್ದಿಯಲ್ಲ ಇನ್ನು. ಏನದು ಇದೆಲ್ಲ ಮಾಡಕ್ಕೆ ಅಪ್ಪ ತಂದಿದ್ದು, ಅದಕ್ಕೆ ಹಾ? ಈ ಬ್ಲಾಗ್ ಅಲ್ಲಿ ನಾನು ಅಪ್ಪ ನಿಮ್ಮಪ್ಪ ಏನೇನೆಲ್ಲ ಕೊಡ್ಸಿದಾರೆ ನಿನ್ಗೆ? ಪೆಂಗ್ವಿನ್ ಮತ್ತೆ ಇದು ಮತ್ತೆ ಒಂದು ಬಾರ್ಬಿ ಡಾಲು ಮತ್ತೆ ಒಂದು ಯಾವ್ದೊಂದು ಮಗು ಬರ್ತಿದೆ. ನನಗೆ ಮಾತ್ರ ಏನು ಇವ್ರು ಬರ್ತಾರೆ ಈ ಗೊಂಬೆ ಬೇಗನೆ ಬರುತ್ತೆ ಅಂತ ನಾನು ನನ್ನ ಟೆಂಟಸ್ನ ರೆಡಿ ಇಟ್ಕೊಂಡಿದ್ದೀನಿ. ಲೈಟ್ ಆಫ್ ಮಾಡುತ್ತಾ? ಬ್ಯಾಟ್ರಿ ಡೌನ್ ಸರಿ ಆಗಿದೆ. ಪಾಪ. ಹಾ? ಅಲ್ಲೂ ಯಾಕೋ ಎಷ್ಟೊಂದು ಸುಮ್ಮನೆ ಹಾಳು ಮಾಡ್ತೀಯ. ಅವಳು ಆಟ ಆಡಲ್ಲ, ಮಾಡಲ್ಲ. ಸರಿ ಪಾಪ, ಎಲ್ಲ ಆಟ ಆಡ್ತಾಳೆ ಅವಳು. ಅವಳು ಕುಣಿತಾಳೆ ಅಂತ ನೀನು ಕುಣಿತೀಯ ಅವಳು ತಕ್ಕನಲ್ಲಿ. ಅದು ಇದಕ್ಕೆಲ್ಲ ದುಡ್ಡು ಕೊಡ್ಸ್ಬೋದು. ನಾನು ಅವತ್ತಿಂದ ಕೇಳ್ತಿದ್ದೀನಿ, ನನ್ನ ಕೈ ಖಾಲಿ ಐತೆ, ನನ್ನ ಕತ್ ಖಾಲಿ ಆಗೈತೆ, ಅವೆಲ್ಲ ಏನು ಕೊಡಿಸ್ತಿಲ್ಲ. ಎಷ್ಟು ಮೋಸ ಮಾಡ್ತೀರಲ್ಲ. ನನ್ ಯಾವ್ದು ಮಕ್ಳು, ನನ್ನ 3 ಮಕ್ಳು, ನನಗೆ 5 ಮಕ್ಳಿದ್ದಾರೆ. ಯಾರ್ಯಾರು? ಒಂದು ಇವನು, ಒಂದು ಅವನು, ಮತ್ತೆ ಒಂದು ಬಾರ್ಬಿ ಡಾಲು, ಮತ್ತೆ ಅದೊಂದು ಮಗು. ಆಯ್ತು, ನನಗೆ ಮಾತ್ರ ಏನು ಕೊಡ್ಸ್ತಿಲ್ಲ. ಅಲ್ಲ ಇಡೋ ಇತ್ತ. ನನಗೆ ಮಾತ್ರ ಏನು ಕೊಡ್ಸ್ತಿಲ್ಲ. ನಿನ್ ಮಗು ಬಾ. ಬಾ, ಬೇಕಾ ಬೇಡ? ಅಲ್ಲೂ ಇದಿತ್ತು, ಅಲ್ಲೂ ಮತ್ತೆ ಯಾಕೆ ಕೊಡ್ಸ್ತಿಲ್ಲ? ಆಯ್ತಾ? ಸೇಮ್ ಇತ್ತ? Same ಬೇಡ ಇತ್ತಾ? ಬಿಟ್ಟಿತ್ತು. ಹಾ? ಬಾ ಯುಕ್ತ, ಕೊಡ್ತಾ ಇದ್ ಬಾ, ಬೇಗ ಬಾ. ಬಾರ್ಬಿ ಯಾರ್ದು? ಯುಕ್ತಂದೇನಾ? ಎಲ್ಲ ಬಾರ್ಬಿ ಇದು ವಾ, ವ್ಯಾನ್ಸ್ ಇದು. ಎಲ್ಲ ತೋರ್ಸಿ, ಎಷ್ಟು ಚೆನ್ನಾಗಿದೆ. ಯುಕ್ತ ಬಾರೆ, ಅಳ್ಬೇಡ, ಬಾಯ್ಲಿ ಕೊಡ್ತು ಬಾ. ಕೊಡ ಅಲ್ಲೋ, ಸರಿ ಓಪನ್ ಮಾಡಿ ಕೊಡ್ತೀನಿ. ತಗೊಳ್ಳೆ. ಓಪನ್ ಮಾಡ್ತೆ. ಅಂತ ಮಾಡಿ ಮಾಡಿ. ತಾಂಡೋಗ್ಬಿಡು. ಮಾಡಿ ಓಪನ್ ಮಾಡಿ. ಹಾ, ಮಾಡಿ. ಸರಿ, ಅಳುನೇ ನಿಂತು. ಅದೇ ಹಂಗೆ ನಾಟಕ ಆಗಿದೆ. ಏನ್ ಮಾಡಿ ಓಪನ್ ಮಾಡು. ಬೇಗ ಕೊಡು, ನೋಡ್ಬೇಕು. ಓಪನ್ ಮಾಡು, ಬೇಗ ಓಪನ್ ಮಾಡು. ಅದಕ್ಕೆ ಸ್ವಲ್ಪ ತಡಿ, ಹಿಂಗೆ ಓಪನ್ ಮಾಡಿ ಕೊಡ್ತೀನಿ. ಅರ್ಜೆಂಟ್ ಮಾಡ್ತೇನೆ. ಓಪನ್ ಮಾಡಿ ಕೊಡುತ್ತೆ ತಾನೆ. ಯಾಕೆ? ಹಾ, ನಿನ್
ಪಪ್ಪ ತಾನೇ ಅವರು. ಈ ಗೊಂಬೆಗೆ ಏನು ಹೆಸರಿಡ್ತೀಯ? ಈ ಗೊಂಬೆಗೆ ಮೊಮ್ಮಕ್ಕಳು ಟಿಂಕು ಮೊಮ್ಮಕ್ಕಳು ಟಿಂಕು ಇತ್ತು ಮೊಮ್ಮಕ್ಕಳು ಅಂತೇಳಿ. ಆಯ್ತು ಬಿಡು ಬಿಡು. ಹೌದಾ ಆಯ್ತು ಹೋಗು ಹೋಗು. ಇದು ಮಾತ್ರ ಆಂಟಿಗೋಸ್ಕರ ಸೀರೆ ಕೊಡ್ಸ್ಕೊ ಬಂದವಳೆ. ಈಗ ಯಾವ ಸೀರೆ ತಂದಿದ್ದಾರೆ ಅಂತೇಳಿ ತೋರಿಸ್ತೀನಿ. ನಿನಗೆ ತರದೆ ಬರೀ ಮೂರು ಸಾವಿರ ರೂಪಾಯಿಗೆ ಹಾಕೊಂಡು ಮಾತಾಡೋದು. ಸನಿ ನಾನು ಅದೇ ಒಂದು ಗ್ರ್ಯಾಂಡ್ ಆಗಿರೋ ತಗ ಅಲ್ಲ, ನಿನ್ನ ಮದುವೆ ಗ್ರ್ಯಾಂಡ್ ಆಗಿರೋದು ಕೊಡ್ಸು ಅಂತಿ. ಈಗ ಸದ್ಯ ನನಗೆ ಬೇಕಾಗಿರೋಂಥ ಸೀರೆ ನೀನು ಕೊಡಿಸು ಅಂತ ಹೇಳಿ ಅಲ್ಲಿ ಚೆನ್ನಾಗಿದ್ದು ಸೀರೆ ಕಲೆಕ್ಷನ್ ನಾನು ನೋಡಿ ಇದು ಒಂದು ತಗೊಂಡೆ. ಇದು ಒಂದು ಫಂಕ್ಷನ್ಗೆ ಇದು ಒಂದು ತಗೊಂಡೆ. ಅದರ ಹತ್ರನೂ ಇತ್ತು ಫುಲ್ ಮಿಂಚಿ ಬಿಡಿ ಅಜ್ಜಿ. ಇದು ಈ ಕಲರ್ ಇತ್ತು ಅನ್ಸುತ್ತಲ್ಲ. ನನ್ನ ಹತ್ರ ಇಲ್ಲ, ನಂದಿರೋದು ನನ್ನ ಹತ್ರ ಕಲರ್ ಸೀರೆನೇ ಇಲ್ಲ. ಇಲ್ಲ 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 ಇಲ್ಲ. ಬಟ್ ಅದು ಸೀರೆ ಬೇರೆ ಈ ಸೀರೆ ಬೇರೆ. ಆ ಸೀರೆ ಬೇರೆ ಈ ಸೀರೆ ಬೇರೆ. ಅದಕ್ಕೆ ನನಗೆ ಇಷ್ಟ ಆಯ್ತು. ಇದು ಒಂದು ತಗೊಂಡಿದ್ದೆ, ಆಮೇಲೆ ಯಾಕೋ ನನಗಿಷ್ಟ ಆಯ್ತು. ಇವನು ಕೊಡಿಸ್ತೀಯನಮ್ಮ ಅಂದೆ, ಸರಿ ತಗೊಳಮ್ಮ ಅಂದೆ. ಸರಿ ಬೈಲು ಸಖತ್ ಉಗುಳಿದ್ಲು. ಯಾಕೆ ನೀನ್ ಸೊಸಿ ಮಗನ ಹತ್ರ ಕೊಡಿಸಿ ಹೋಗ್ಲಿ, ನನ್ ಕೇಳಂಗಿಲ್ಲ ನೀನು ಹಂಗೆಲ್ಲ ಅಂದೇನಮ್ಮ. ಅಂದೆಲ್ಲ ಮನ್ಸು ಮುಟ್ಕೊಂಡಲ್ಲ ನಾನು ಅಂದೆ ಅಂತ ಆಣೆ ಮಾಡಾಳು ನಾನು ಅಂದೆ ಅಂತ. ಮತ್ತೆ ನಿಜವಾಗಿಲ್ಲ. ನನ್ನ ಅಕ್ಕ ಆಯ್ತು ನಾನು ಹಂಗ ಅಂದೆ ಅಂದ್ರೆ ನೀನ್ ನಂಬ್ತೀಯಾ? ಪಿಂಕಿ ಹಂಗಲ್ಲ ಹಿಂಗೆ ಚೆನ್ನಾಗಿದೆ. ತೋರ್ಸಲ್ವ ನಮ್ಮ ಅಪ್ಪ ನೋಡು. ಅಂಕಲ್ ತಗೊಂಡವ್ರ ಅಂಕಲ್ ತಗೊಂಡ್ರು. ಬಾಪ ನಿನ್ ತೋರ್ಸು. ಕಸ್ಟಮೈಸ್ ಅಪ್ಪ ನೀನು ಇಂತ ಶರ್ಟ್ ಐತೆ ಇದ್ರು ಯಾಕಪ್ಪ ತಗೊಂಡೆ? ಇರೋದನ್ನೇ ತಗೊಂಡಿದ್ದೀರಲ್ಲ. ಇಲ್ಲ ಐತೆ ಅಪ್ಪ ಯಾವಾಗ ನೋಡಿದೀವಿ ನಾವು ಅಂಕಲ್ ಹಾಕೊಂಡು. ಈ ತರ ಅಲ್ಲ, ಬೇರೆ ಕಲರ್ ಐತಮ್ಮ. ಸೇಮ್. ಚೆನ್ನಾಗಿದೆ. ಇದು ಬ್ಲಾಕ್ ಪ್ಯಾಂಟ್ಗೆ 2 ಶರ್ಟ್ ತಗೊಂಡ್ರು ಅಷ್ಟೇ. ಚೆನ್ನಾಯ್ತು. ನೈಸ್. ನೀನು ಕೊಡ್ಸಿದ? ಎಸ್ ನಾನೇ ಕೊಡ್ಸಿದ್ದು. ಸೂಪರ್. ಏನಂತ ನಿಮ್ಮ ಅಮ್ಮಂಗೆ ನಿಮ್ಮ ಬಡ ಹೊತ್ತು ನಿಮ್ಮ ಅಪ್ಪಂಗೆ ನಂಗೇನು ಕೊಡ್ಸಿ ಎಲ್ಲರಿಗೂ ಸೀರೆ ಮತ್ತೆ ಟೀ ಶರ್ಟ್ ಎಲ್ಲ ಕೊಡ್ಸ್ಕೊತಿದ್ದೆ. ನಂಗೇನು ಕೊಡ್ತೀನಿ? ನಾನು ಹೋದಾಗೆಲ್ಲ ನಿನಗೆ ತಗೊಂಬರೋದು ಎಲ್ಲ ನಂಗೇನು ಕೊಡ್ತೀನಿ? ನನಗೆ ತಗೊಂಡಿಲ್ಲ ನಾನು. Why is your back is burning ಯಾ? ನೀನ್ ಟೆಂಟ್ ಹೌಸ್ ಓಪನಿಂಗ್ ಮಾಡಿದ್ಯಾ? ಅವಳನ್ನ ಕರೆದಿದ್ಯಾ? ಕರ್ದಿದ್ಯಾ? ಒಂದ್ಸಲಾದ್ರೂ ನಿನ್ ಮನೆಯೊಳಗೆ ನಮ್ ಸೇರ್ಸ್ಕೊಂಡಿದ್ಯಾ? ಅದೇನೆ ಸೇರ್ಸ್ಕೊಂಡಿದ್ಯಾ? ಎಲ್ಲಾರ್ಗೂ ಸೇರ್ಕೊಂಡಿದ್ದೆ ಹತ್ರ. ಯಾರನ್ನೂ ಸೇರಿಸಿಲ್ಲ ನೀನು. ನಾನು ಇದು ಮತ್ತು ಇದನ್ನ ಎರಡೂ ತರಿಸ್ಕೊಂಡಿದ್ದೆ. ಇದು ಏನಕ್ಕಂದರೆ ನಾನು ಜಿಮ್ ಮಾಡ್ತೀನಲ್ಲ, ತುಂಬಾ ಕೂದಲು ಮುಂದೆ ಬರ್ತಾ ಇರುತ್ತೆ. ಅಟ್ಲೀಸ್ಟ್ ಇದನ್ನು ಹಿಂಗೆ ಏರ್ ಬ್ಯಾಂಡ್ ಥರ ಹಾಕ್ಕೊಂಡು ಫಿಕ್ಸ್ ಮಾಡ್ಕೊಂಬಿಟ್ರೆ ಅಟ್ಲೀಸ್ಟ್ ಕೂದಲು ಬರೋಲ್ಲ ಅಂತ. ಯಾಕಂದರೆ ನಾನು ಥೈಲ್ಯಾಂಡ್ಗೆ ಹೋದಾಗ ಏರ್ ಕಟ್ ಮಾಡಿಸ್ಕೊಂಡ್ಬಿಟ್ಟಿದ್ದೆ. ಸೊ ಏರ್ ಕಟ್ ಮಾಡಿಸ್ಕೊಂಡಿದ್ದ ಕಾರಣದಿಂದ ಕೂದಲು ಯಾವಾಗಲೂ ಮುಂದೆ ಬರುತ್ತೆ ನಂದು. ಅದಕ್ಕೋಸ್ಕರ ಇದನ್ನು ತರಿಸ್ಕೊಂಡೆ. ಆ್ಯಂಡ್ ನಾನು ಪ್ರಮೋಷನ್ದು ಎಡಿಟಿಂಗು ಅದು ಇದು ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಯಾವಾಗಲೂ ಇದನ್ನೇ ಹಾಕೊಳ್ಳೋಕ್ಕಾಗಲ್ಲ. ಇದನ್ನು ಜಿಮ್ಮಿಗೆ ಮಾತ್ರ ಯೂಸ್ ಮಾಡ್ತೀನಿ. ಆ್ಯಂಡ್ ಇದನ್ನು ನಾರ್ಮಲ್ ಯೂಸು. ಅದೇ ನಿಮ್ಗೆ ಗೊತ್ತಲ್ಲ, ನಂದು ಇದು ಮುಂಚೆ ಒಂದಿತ್ತು ನನ್ನ ಹತ್ರ, ಅದು ಕಳೆದೋಯ್ತು ಅಂದರೆ ಒಂದಿದೆ ಒಂದಿಲ್ಲ, ಎಲ್ಲಿ ಬೀಳ್ಸ್ಕೊಂಡಿದ್ದೀನಿ ಅನ್ನೋದೇ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ತಗೊಂಡೆ. ಐ ಹೋಪ್ ಇದು ಚೆನ್ನಾಗಿರುತ್ತೆ ಅಂತ. ರಘು ಸ್ವಲ್ಪ ಕಾಸ್ಟ್ಲಿ ಇದಕ್ಕೆ ಇನ್ವೆಸ್ಟ್ ಮಾಡು, ಯಾಕೆ ಇದನ್ನು ತಗೋತೀಯಾ ಅಂತ ಅಂತಾರೆ. ನನಗೆ ಕಾಸ್ಟ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಗಿಫ್ಟ್ ಕೊಟ್ಟರೆ ಏನೋ ಇಸ್ಕೋಬೋದಪ್ಪ ಬಿಡಪ್ಪ ಗಿಫ್ಟು ಅಂತ. ನಾನು ದುಡ್ಡು ಕೊಟ್ಟು ತಗೊಳಕ್ಕೆ ಬೇಜಾರು ಗೈಸ್. ಎಸ್ ಇಟ್ಸ್ ನೈಸ್. ಹಾಡು ಕೇಳಬೇಕು ಹೇಗಿರುತ್ತೆ ಅಂತೇಳಿ. ಎಸ್ ಚೆನ್ನಾಗಿದೆ. ಇದು ಯಾವ ಕಂಪ್ನಿ ಗೊತ್ತಾ? ಝೆಬ್ರಾನಿಕ್ಸ್. ಎಸ್ ಝೆಬ್ರಾನಿಕ್ಸ್ದು. ಆ್ಯಂಡ್ ಇದು ಆ್ಯಮರ್. ನಿಮ್ಗೆ ಇವಾಗ ಅಂದರೆ ಈ ಆ್ಯಡ್ ನೋಡಿದ್ದೀನಿ ನಾನು, ಆ್ಯಮರ್ದು ಆ್ಯಡ್ ನಾನು ನೋಡಿದ್ದೀನಿ. ಸೊ ಇದನ್ನು ತರಿಸ್ಕೊಂಡೆ. ಕಲರ್ ಕೂಡ ತುಂಬ ಕ್ಯೂಟಾಗಿದೆ, ಒಂಥರ ಬ್ಲೂಯಿಶ್ ಕಲರ್ ಇದೆ. ಸೊ ಎಸ್ ದಿಸ್ ಆಲ್ಸೋ ಲುಕ್ಕಿಂಗ್ ಗುಡ್ ಮ್ಯಾನ್. ಎಲ್ಲ ಸೀಪಿನ್ಸು ಎಲ್ಲದಕ್ಕೂ ನೋಡಿ ಸೀಪಿನ್ ಇದನ್ನು ಕೊಟ್ಬಿಟ್ಟವ್ರೆ. ಯಾ ಓಪನ್ ಮಾಡುವ.
ಓ ಸೋ ಪ್ರಿಟಿ, ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಪುಟಾಣಿದು ಸಕ್ಕದಾಗಿದೆ. ಎಸ್, ಚೆನ್ನಾಗಿದೆ. ಸಾಂಗ್ ಕೇಳಿಬಿಟ್ಟು ಹೇಗಿದೆ ಅಂತ ಚೆಕ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಫ್ರೆಂಡ್ ಬರ್ತ್ಡೇಗೆ ಹೋಗಿದ್ದಲ್ಲ, ಏನೇನು ಕೊಟ್ಟರು? ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ಗೈಸ್. ನನ್ನ ಫ್ರೆಂಡ್ ಅಂದರೆ ಅವಳ ಫ್ರೆಂಡ್ ಬರ್ಡೇಗೆ ನೋಡಿ ಹೋಗಿದ್ದೆ. ಇಲ್ಲಿ ಇದು ಶಾಪ್ನ ಯೆಲ್ಲೋ ಕಲರ್ದು. ಓಕೆ, ಯೆಲ್ಲೋ ಕಲರ್ ಶಾಪ್. ಆಯ್ತು. ಏನೇನು ಕೊಟ್ಟರು ಅವ್ರ ಮನೇಲಿ ತಿನ್ನಕ್ಕೆ? ನಿಂಗೆ ಅದನ್ನ ಹೇಳು. ಕೇಕು ಮತ್ತೆ ಪಾನಿಪುರಿ ಗೊತ್ತಿದೆ ಅಲ್ವಾ? ಹ್ಞೂ ಗೊತ್ತಿದೆ. ಪಾನಿ ಜೊತೆಗೆ ಹಾಂ ಆ ಪಾನಿ ಗೊತ್ತಿದೆ ಅಲ್ವಾ? ಗೊತ್ತಿದೆ. ಒಂದು ಲೋಟದಲ್ಲಿ ಪಾನಿ ಹಾಕ್ಬಿಟ್ಟು ಪ್ಲೇಟಲ್ಲಿ ಅದು ಪಾನಿಪುರಿ ಹಾಕೋತ್ರು. ಆಮೇಲೆ ನಾನು ಅನ್ಕೊಂಡಿದ್ದೆ ಏನೂ ಇರಲ್ಲ ಅದು ಪಾನಿಪುರಿ ಒಳಗಡೆ ಅಂದ್ರೆ ಒಂದು ನಿಮಿಷ ಏನೂ ಇರಲ್ಲ ಅಂತ ತೆಗೆದು ನೋಡಿದ್ರೆ ಫುಲ್ ಹಾಲುನ ಕಟ್ ಮಾಡಿ ಆಮೇಲೆ ಈ ತರ ತಗೊಂಡು ಕೈ ಒಳಗೆ ಈ ತರ ಹಿಂಡಿ ಕೊತ್ತವ್ರೆ. ಅಯ್ಯಯ್ಯೋ. ಆಮೇಲೆ ಅದನ್ನ ಬೇಯಿಸ್ಕೊತವ್ರೆ. ಓ, ನೀನ್ ತಿಂದ? ಅದು ಚೆನ್ನಾಗಿತ್ತು, ಆದ್ರೆ ವ್ಯಾ ಅಂತ ಇದ್ದೆ ಅಷ್ಟೇ. ಯಾಕೆ? ಚೆನ್ನಾಗಿರ್ಲಿಲ್ಲ ಅದು. ಮತ್ತೆ ಚೆನ್ನಾಗಿತ್ತು ಅಂತಿದ್ಯಾ? ನಾನು ಅಷ್ಟು ತಿಂದಿದ್ದೆ. ನಾನು ಒಂದು ಮೂರು ಅವ್ರು ಬೈಕೊಂತಾರೆ ಅಂತ ನಾನು ಒಂದು 1 2 3 4 5 ತಿಂದಿದ್ದೀನಿ. ಎಷ್ಟು ಕೊಟ್ಟಿದ್ರು ಹಂಗಾರೆ ಅವರು? 5 ಕೊಟ್ಟಿದ್ರು, 5 ತಿಂದೆ? ಇಲ್ಲ 6 ಕೊಟ್ಟಿದ್ರು. ಆದ್ರೆ ನೀನ್ 5 ತಿಂದ್ಬಿಟ್ಟೆ. ಇಲ್ಲ, ನಾನು 6 ಕೊಟ್ಟಿದ್ರು. ಅವ್ರು 6 ಕೊಟ್ಟಿದ್ರು. ನೋಡಿ ಇಲ್ಲಿ 1 2 3 4 5 6 ನೀನ್ ಕೊಟ್ಟರು. ನೀನ್ ಅದ್ರಲ್ಲಿ 5 ತಿಂದ? 6 5 ಅಂದಲ್ಲ ಈಗ. ನಾನು 6 ತಿಂದೆ. 6 ತಿಂದ್ಬಿಟ್ಟ? ಅಷ್ಟೇ? ಪಾನಿಪುರಿ ಒಂದೇನ ಕೊಟ್ಟಿದ್ದು? ಎಲ್ಲರಿಗೂ ಕೊಟ್ಟರು. ಕೇಕ್ ಕೊಟ್ಟರು. ಹೆಂಗಿತ್ತು? ಹೌದಾ? ಡೋರಿಮೋನ್ ತರ ಇತ್ತು. ಡೋರಿಮೋನ್ ಕೇಕ್ ಮಾಡಿಸಿದ್ರಾ? ಇಲ್ಲ, ಅದು ಒಂದು ದೋಣಿ ಇರ್ತಲ್ಲ ಅದು ಇಲ್ಲೆಲ್ಲ ಬ್ರೌನ್ ಕಲರ್ದು ಕೂದಲಿರುತ್ತಲ್ಲ ಇಲ್ಲೆಲ್ಲ, ಮತ್ತೆ ಚಿಕ್ಕಲ್ಲಿ ಗ್ಯಾ ಅಂತಲ್ವಾ ಅವಳಿದೆಯಲ್ವಾ, ಅವಳು ಬರ್ತಾರೆ, ಅವ್ಳು ಮಾಡಿದ್ರೆ ಮಾಡಿದ್ರ ಕೇಕು ತುಂಬಾ ಚೆನ್ನಾಗಿತ್ತು. ಹೌದಾ? ಫ್ಲವರ್ ಇತ್ತು ಅದ್ರ ಒಳಗಡೆ. ಏನೋ ಕೊಟ್ರು ಅಂದಲ್ಲ. ಪಾನಿಪುರಿ ಒಂದೇನಾ ಕೊಟ್ಟಿದ್ದು? ಇಡ್ಲಿ ಕೊಟ್ಟಿದ್ರಂತೆ. ಇಡ್ಲಿ ಯೆಲ್ಲೋ ಕಲರ್ ಇಡ್ಲಿ ಗೊತ್ತಿದೆಯಲ್ವಾ? ಜ್ಯೂಸ್ ಕೊಟ್ರ ಆಮೇಲೆ? ಅಲ್ಲ, ಯೆಲ್ಲೋ ಕಲರ್ ಏನೋ ಇಡ್ಲಿ ತರ ಇತ್ತು, ಅದ್ರ ಮೇಲೆ ಚಟ್ನಿ ಕೊಟ್ಟಿದ್ರು ಅಂತ. ಅದೇನಂತ ಗೊತ್ತಿಲ್ಲ. ಅದೇ ಅವರು ದೋಕ್ಲಾ ಅಂತ ಏನೋ ಮಾಡ್ತಾರ, ಅದು ಅನ್ಸುತ್ತೆ. ನೀನ್ ಗಿಫ್ಟ್ ಕೊಟ್ಟಿದ್ಗೆ ಏನು ಖುಷಿ ಪಟ್ಲ? ಖುಷಿ ಪಟ್ಲು. ಅಯ್ಯೋ ಗೋಲು ಮೋಲು ಥ್ಯಾಂಕ್ ಯು ಅಂತ ಕರ್ತಾ ಬಂದ್ರು. ಹೌದಾ? ದನ ಇರ್ತಾರೆ ಅಲ್ಲಿ, ಅವ್ರ ದನ ಬಂದಿದ್ರು. ಆಮೇಲೆ ಅವಳೆ ಭವ್ಯ ಹಿಂದಿದಲ್ಲಿ ಹೇಳಿದ್ರು. ನಿಮ್ಗೆ ಗೊತ್ತಿದೆಲ್ವಾ ಹಿಂದಿ ಗೈಸ್? ಗೊತ್ತಿದೆ ಗೈಸ್, ಹೇಳಿ. ಮತ್ತೆ ಅವಳು ಹೇಳಿದ್ಲು ಎಲ್ಲೇ ಇಸ್ಮೆ ಕಮ್ ಗ್ಲೂ ಚಿಪ್ಕಾ ಅಂತ ಅಂದ್ರೆ ಅವರನ್ನ ಮೇಕೆ ಚಿಪ್ಕಾವು ಅಂದ್ರು. ನನಗೆ ಮೆತ್ತಗೆ ಕೇಳಿಸ್ಕೊಂತಿದ್ದೆ ಗೈಸ್. ಹೌದಾ ಗೈಸ್? ಹಿಂದಿ ಒಳಗೆ ಮಾತಾಡಲ್ವಾ ಅವ್ರ ಜೊತೆ? ಮಾತಾಡ್ತಿಲ್ಲ, ನಾನು ಅವಳ ಜೊತೆ ಇಂಗ್ಲಿಷ್ ಮಾತಾಡ್ತೀನಿ. ನಿಂಗೆ ಇಂಗ್ಲಿಷ್ ಬೇರೆ ಬರುತ್ತಾ? You know to speak English? Yes. How? Who teach you? I only teach. You only teach? Yeah. When you teach? In my school. So guys, welcome back. So ಕಮೆಂಟ್ಸ್ ಓದ್ತೀನಿ, ಕಮೆಂಟ್ಸ್ ಓದುವ ಸೆಷನ್. ಆ್ಯಂಡ್ ಇದು ಏನು, ಇದ್ರದ್ದು ಕಾರಣ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿರಂತೆ. ಓಕೆ, ಆ್ಯಂಡ್ ಎಸ್ ಓದ್ತೀನಿ. ನಾನು ಅಲ್ಲು ರಘು ಅಣ್ಣನ ತುಂಬ ಕಷ್ಟಪಟ್ಟಿದ್ದು ನೋಡಿದ್ದೀನಿ. ವೆನ್ ಐ ವಾಸ್ ಇನ್ ಥಿಯೋಸಫಿಕಲ್ ಕಾಲೇಜ್, ನಾನು ಅದೇ ಕಾಲೇಜಲ್ಲಿ ಓದಿದ್ದು. ಅವ್ರಿಗೆ ನೆನಪಿಲ್ಲ ಅನಿಸುತ್ತೆ, ಬಟ್ ಅವರ ಸ್ಟ್ರಗಲ್ಗೆ ಇವಾಗ ಪ್ರತಿಫಲ ಸಿಕ್ಕಿದೆ. ಹ್ಯಾಪಿ, ತುಂಬ ಖುಷಿ ಆಗುತ್ತೆ ನಿಮ್ಮ ಫ್ಯಾಮಿಲಿ ನೋಡಿ. ಮೋರ್ ಲವ್ ಫ್ರಮ್ ಹೊಸಪೇಟೆ. ಓಕೆ, ಐ ವಿಲ್ ಕನ್ವೆ ದಿಸ್. ನಮ್ಮ ಯಜಮಾನ್ರೆ ನೋಡಿದ್ದಾರೆ ಅನ್ಸುತ್ತೆ, ಕಮೆಂಟ್ನ ಪಿನ್ ಮಾಡಿಬಿಟ್ಟವ್ರೆ. ಥ್ಯಾಂಕ್ ಯು. ನಿಮ್ಮ ಅಮ್ಮ ಮನೆ ಚೇಂಜ್ ಮಾಡಿದ್ದಾರಾ ಹೇಳಿ ಪ್ಲೀಸ್ ಅಂದರೆ. ಇಲ್ಲ, ನಮ್ಮ ಅಮ್ಮ ಮನೆ ಏನು ಚೇಂಜ್ ಮಾಡಿಲ್ಲ. ಈಗ ನಾವೆಲ್ಲರೂ ಅಂದರೆ ರಂಜಿತಾನು ಮದುವೆ ಆಗೋದ್ಲು, ನಾನು ಮದುವೆ ಆಗಲ್ಲ ಹೋದ್ನಲ್ಲ, ಜಾಸ್ತಿ ನಾವು ಹೋಗಲ್ಲ ಅಷ್ಟಾಗಿ. ಅವರೇ ನಮ್ಮ ಮನೆಗಳಿಗೆ ಬಂದುಬಿಡ್ತಾರೆ. ಆ್ಯಂಡ್ ಅವ್ರಿಗೆ ಬರೀ ಒಂದೇ ಫ್ಲೋರ್ ಯೂಸ್ ಮಾಡ್ತಿದ್ದು, ಅವ್ರದ್ದು ಟ್ರಿಪ್ಲೆಕ್ಸ್ ಅಲ್ಲ, ಒಂದೇ ಫ್ಲೋರ್ ಯೂಸ್ ಮಾಡ್ತಿದ್ದು. ಇನ್ನು 2 ಫ್ಲೋರ್ಗೆ ಹೋಗ್ತಾನೆ ಇರಲಿಲ್ಲ ಅವರು. ಸೊ ಅದಕ್ಕೋಸ್ಕರ ಕೆಳಗಡೆ ಫ್ಲೋರ್ಗೆ ಶಿಫ್ಟ್ ಆಗಿಬಿಟ್ರು, ಅಂದರೆ 1 BHK ಮನೆಗೆ ಶಿಫ್ಟ್ ಆಗಿಬಿಟ್ರು ಕೆಳಗಡೆ ಅಷ್ಟೇ. ಅದೇ ಮನೆಯಲ್ಲೇ ಇದ್ದಾರೆ. ಆ ಮೇಲ್ಗಡೆ ಮನೆಯಲ್ಲ ಲೀಸಿಗೆ ಕೊಟ್ಬಿಟ್ಟು ಕೆಳಗಡೆ ಮನೆಗೆ ಶಿಫ್ಟ್ ಆಗಿದ್ದಾರೆ. ಆ್ಯಂಡ್ ಯುಕ್ತನ ಹಿಂದಿ ಫ್ಲೂಯೆನ್ಸ್ ಬಗ್ಗೆ ಎಲ್ಲರೂ ಹೊಗಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.
ಯುಕ್ತ ನೋಡಿದ್ರೆ ಅಲ್ಲು ರಘು ಅವ್ರನ್ನೇ ನೋಡ್ದಂಗೆ ಇಲ್ವಾ? ನೋಡ್ದಂಗೆ ಇಲ್ಲ. ಹೌದಾ? ಅರ್ಥ ಆಗಲಿಲ್ಲ ನಿಮ್ಮದು ಕಮೆಂಟು. ಅರ್ಥ ಆಗ್ತದೆ. ಅಮ್ಮ ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಯುಕ್ತನ ಹೋಗ್ಲಿದ್ದಾರೆ. ಆ್ಯಂಡ್ ಕಲರ್ ಚಾಲೆಂಜ್ ವಿತ್ ಪಿಂಕಿ ಅಕ್ಕ ಅಂತ ಹೇಳಿದ್ದಾರೆ. ನೆಕ್ಸ್ಟು ಪಿಂಕಿ ಕಲರ್ ಚಾಲೆಂಜ್ ಮಾಡೋಣ. ಒಂದಷ್ಟು ಕಲರ್ಸ್ ಹೇಳ್ತೀನಿ. ಆ ಕಲರ್ಸಲ್ಲಿ ನೀನು ನನಗೋಸ್ಕರ ತರಬೇಕು, ನಾನು ನಿನಗೋಸ್ಕರ ತರ್ತೀನಿ. ಅದೇ ರಚ್ಚು ಜೊತೆ ಮಾಡಿದ್ದೀನಿ, ನಿನ್ನ ಜೊತೆ ಮಾಡಿಲ್ಲ. ಕೇಳ್ತವ್ರೆ. ಓಕೆ, ಇಲ್ಲಿದ್ದಾರೆ ಪಿಂಕಿ ಅವರು. ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಯುಕ್ತನ ಹೋಗ್ಲಿರೋದೇ ಇದರಲ್ಲಿ. ಅಂದರೆ ಅವಳು ಹಿಂದಿ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಅಂತಲೇ ಹೋಗ್ಲಿದ್ದೀರಾ. ಮುದ್ದು ಗೊಂಬೆ ಯುಕ್ತ, ದ ವೇ ಯು ಸ್ಪೀಕ್ ಹಿಂದಿ ಈಸ್ 8ನೇ ಫ್ಲೋರ್ಗೆ ಒಬ್ಬಳೆ ಇಲ್ಲೇ ಇರು. ದ ವೇ ದ ವೇ ಯು ಸ್ಪೀಕ್ ಹಿಂದಿ ಈಸ್ ಸೋ ಗುಡ್. ಸುಶ್, ನೀವು ಯುಕ್ತನ ಬೆಳೆಸಿರೋ ರೀತಿ ತುಂಬ ಇಷ್ಟ ಆಯಿತು. ಮಕ್ಕಳನ್ನ ತುಂಬ ರೆಸ್ಟ್ರಿಕ್ಟ್ ಮಾಡಿದರೆ ಅದು ಅವರ ಮೆಂಟಲ್ ಹೆಲ್ತ್ನ ಎಫೆಕ್ಟ್ ಮಾಡುತ್ತೆ. ಸೊ ಆವಾಗ ಅವ್ರು ಹೆಂಗಿರ್ತಾರೋ ಹಂಗೆ ಎಂಜಾಯ್ ಮಾಡಲಿ. ಆಲ್ ದ ಬೆಸ್ಟ್, ಹ್ಯಾವ್ ಎ ಬ್ರೈಟೆಸ್ಟ್ ಫ್ಯೂಚರ್ ಕಂದ. ಲಾಟ್ಸ್ ಆಫ್ ಲವ್ ಸುಶ್, ಕೀಪ್ ಎಂಟರ್ಟೈನಿಂಗ್ ಅಸ್. ಓಕೆ, ಥ್ಯಾಂಕ್ ಯು. ಹೇಳ್ತೀನಿ. ಇಲ್ಲೇ ಅವಳು ಹಿಂದಿಲಿ ಹೇಳು. ಧನ್ಯವಾದ. ಧನ್ಯವಾದ. ಹಂಗನ್ಬೇಕು. ಓಕೆ, ಮೇಘನಾ ಎಮ್ ಅವರು, ನೀವು ಅಲ್ಲು ರಘುನ ಹಸ್ಬೆಂಡ್ ಆಗಿ ತುಂಬ ಪಡ್ಕೊಳ್ಳೋಕ್ಕೆ ತುಂಬ ಪುಣ್ಯ ಮಾಡಿದ್ರಿ. ಬಿಕಾಸ್ ಈ ಈಸ್ ಜನರಲಿ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಈವನ್ ಈಸ್ ಫ್ಯಾಮಿಲಿ. ಬಿಕಾಸ್ ದ ಜನ್ರೇಷನ್ ಈಸ್ ನಾಟ್ ಈಸಿ. This generation is not easy to wear like Western for, especially for married girls. You are very lucky to have him in your life. Be happy always together. I love Allu Raghu family, how they are supporting you. ಈ ವಿಷಯದಲ್ಲಿ ನಾನು ಕೂಡ ನನಗೆ ಅನಿಸುತ್ತೆ ಎಷ್ಟೊಂದು ಸಲ ನಾನು ಲಕ್ಕಿ ಇದ್ದೀನಿ ಅಂತ. ಬಟ್ಟೆ ವಿಷಯದಲ್ಲೂ ಇರ್ಬೋದು, ಆಮೇಲೆ ನಾನು ನೋಡ್ಕೊಳ್ಳೋ ವಿಷಯದಲ್ಲಿ ಇರ್ಬೋದು, ಎಲ್ಲ ವಿಷಯದಲ್ಲೂ ಸ್ವಲ್ಪ ಲಕ್ಕಿನೇ ನಾನು. ಅದು ನಾನು ಒಪ್ಕೋತೀನಿ. ನಮ್ಮ ಯಜಮಾನ್ರು ಬಟ್ಟೆ ರಿಸ್ಟ್ರಿಕ್ಟ್ ಮಾಡಲ್ಲ ಯೂಶ್ವಲಿ. ಬಟ್ ಏನಾದರೂ ಚೆನ್ನಾಗಿಲ್ಲ ಅಂದಾಗ ಅವ್ನು ಡೈರೆಕ್ಟಾಗಿ ಹೇಳ್ಬಿಡ್ತಾನೆ, ಇದು ಚೆನ್ನಾಗಿ ಕಾಣಿಸ್ತಿಲ್ಲ, ಬೇಡ ಅಂದ್ಬಿಡ್ತಾನೆ. ಸೊ ಅಂಥ ಟೈಮಲ್ಲಿ ನಾನು ಬಟ್ಟೆನೇ ಹಾಕಲ್ಲ. ಇಲ್ಲದೆ ಬೇರೆ ಏನಾದರೂ ಆಲ್ಟರ್ನೇಟಿವ್ ಹಾಕೋತೀನಿ. ಫ್ಯಾಮಿಲಿ ಬಗ್ಗೆ ಹೇಳೋದು ಅದನ್ನೊಂಚೂರು ಹೇಳು. ಅಯ್ಯೋ ಗಾಯ್ಸ್, ಫ್ಯಾಮಿಲಿ ಅಂತೂ ನಾನು ಪುಣ್ಯ ಮಾಡಿದ್ದೆ 7 ಜನ್ಮದ. ಅದರಲ್ಲಿ ನಮ್ಮ ಇವಳಿದಾಳಲ್ಲ, ಯಾರು ನಮ್ಮ ಪವರ್ ಪಿಂಕಿ. ಅಯ್ಯೋ, ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದೆ ಗೊತ್ತಿಲ್ಲ ನಮ್ಮ ಪವರ್ ಪಿಂಕಿ ಸಿಗೋದಕ್ಕೆ. ಇಲ್ಲ, ನಾನು ಇದನ್ನು ಸರ್ಕಾಸ್ಟಿಕ್ಕಾಗಿ ಹೇಳ್ತೀನಿ, ನಿಜವಾಗ್ಲೂ ಹೇಳ್ತಿದ್ದೀನಿ. ಏಯ್ ಸುಮ್ಮನೆ ಇರುಯುಕ್ತ. Anusha Gowda, hi Akka, we love your mother family and your husband family. Keep growing Akka, let's rock your life Akka, and you are my favorite couple which I watch your vlog. Thank you so much Anusha Gowda avre. And yella almost Yuktana hoglirade idರಲ್ಲಿ. Do more videos with Yukta, she is very interesting and entertaining kid. Okay guys, ಯುಕ್ತ ಇಸ್ ವೆರಿ ಕ್ಯೂಟ್. ವರುಣ್ ಆರಾಧ್ಯ ಅವರ ಸೊಸೆ ಕೂಡ ಹಂಗೆ ಮಾತಾಡ್ತಾಳೆ. ರಂಜಿತಾ ಅಕ್ಕನ ಪಾಪು ಕ್ಯೂಟ್. ಥ್ಯಾಂಕ್ ಯು. ಯುಕ್ತ ವೆರಿ ಓಕೆ. ರಾಧಾ ಪಾಪು ಫೇಸ್ ರಿವೀಲ್ ಮಾಡಿ ಸಿಸ್. ನೀವು ಅವರ ವ್ಲಾಗ್ನ ಫಾಲೋ ಮಾಡಿ. ಅವ್ರ ಮಗುನ ಅವ್ರ ವ್ಲಾಗಲ್ಲಿ ತೋರಿಸ್ತಾರೆ, ನೋಡಿರಂತೆ. ಕರೆಕ್ಟಾಗಿದ್ದೀರಾ ಅಂತ. ದಪ್ಪ ಇಲ್ಲ ನೀವು. ಮತ್ತೆ ಯುಕ್ತ ಹಿಂದಿ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಹೌದು, ನಾನು ಕರೆಕ್ಟಾಗಿದ್ದೀನಿ, ಬಟ್ ಸ್ವಲ್ಪ ಫ್ಯಾಟ್ ಇದೆ. ಆ ಫ್ಯಾಟ್ನ ಬರ್ನ್ ಮಾಡ್ತಿದ್ದೀನಿ ಅಷ್ಟೇ. ಈ ಹೊಟ್ಟೆ ಪಾರ್ಟ್, ಟಮ್ಮಿ ಪಾರ್ಟ್ ಏನಿದೆ ಅದು, ಆಮೇಲೆ ನನ್ನ ಫೇಸ್ ಫ್ಯಾಟ್ ಇದೆ ಆ್ಯಂಡ್ ಕೈದು ಫ್ಯಾಟ್ ಇದೆ, ಅವನ್ನೆಲ್ಲ ಸ್ವಲ್ಪ ಟೋನಿಂಗ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಗೈಸ್. ಹಾಯ್ ಅಕ್ಕ, ನಾನು ನಿಮ್ಮ ವಿಡಿಯೋನ ಒಂದು ಬಿಡದಂಗೆ ನೋಡ್ತೀನಿ. ನಾನು ನೀವು ಯುಕ್ತ ಅಲ್ಲು ಅನ್ನ ಅಂದರೆ ತುಂಬ ಇಷ್ಟ. ಯುಕ್ತ ಹಿಂದಿ ಸೂಪರ್ ಮಾತಾಡ್ತಾಳೆ. ಹಾಗೆ ನಾವು ಯೂಟ್ಯೂಬ್ ನೋಡೋಕ್ಕೆ ಬರೋದು ನಿಮ್ಮ ವಿಡಿಯೋಗೋಸ್ಕರ. ಅಯ್ಯೋ, ಥ್ಯಾಂಕ್ ಯು ಸೋ ಮಚ್ ಫಾತಿಮಾ ಅವರೇ. ಹೀಗೆ ಸಪೋರ್ಟ್ ಮಾಡಿ. ಇರ್ಪುಟಿ ಅವ್ರು ನಿನಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ, ನನಗೂ ಸಪೋರ್ಟ್ ಮಾಡ್ತಿದ್ದಾರೆ. ಹೌದು, ನನಗೂ ಗೊತ್ತು. ನೀವು ರೀಲ್ಸ್ ಮಾಡೋಕ್ಕೆ ಅವ್ರು ವ್ಲಾಗ್ ಮಾಡೋಕ್ಕೆ ಯೂಸ್ ಮಾಡೋ ಕ್ಯಾಮ್ರಾಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ. ಇಲ್ಲ, ನಾನು 16 Pro Max ನನ್ನ ಫೋನು. ಸೊ ಅದರಲ್ಲೇ ನಾನು ವ್ಲಾಗ್ ಇರ್ಬೋದು, ರೀಲ್ ಇರ್ಬೋದು, ಎಲ್ಲನೂ ಮಾಡೋದು. ಈಗ ಇದನ್ನು ತೊಗೊಂಡಿದ್ದೀವಿ, ಏನಂತಾರೆ ಗೈಸ್, ಓಸ್ಮೋ ಪಾಕೆಟ್ 3 ತೊಗೊಂಡಿದ್ದೀವಿ. ಬಟ್ ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಟ್ರಿಪ್ಗೆ ಹೋದಾಗ ಯೂಸ್ ಮಾಡ್ತೀವಿ ಅಷ್ಟೇ. ಪಿಂಕಿ ಮೇಕಪ್ ಲುಕ್ ಮತ್ತೆ ವ್ಲಾಗ್ ಮಾಡಿ. ಪಿಂಕಿನ ಒಂದಿನ ಅದೇ ಥರ ರೆಡಿ ಮಾಡಿನೇ ವ್ಲಾಗ್ ಮಾಡ್ತೀವಿ ಅಂತ. ನೀನು ಎಣ್ಣೆ ಹಚ್ಚಿದ್ಯಾ? ಇವತ್ತು ನಾನು ಮದುವೆಗೆ ಹೋಗ್ತಿದ್ದೀನಲ್ಲ, ಅಂಗಡಿ ಐತೆ ಮತ್ತೆ ಲುಕ್ ಮಾಡಿ ಇವತ್ತು.
ರಿಸೆಪ್ಷನ್ ಸೊ ಗಾಯ್ಸ್ ನಾನು ನಮ್ಮ ಅತ್ತೆ ಇದಾರಲ್ವಾ ಮದ್ವೆಗೆ ಹೋಗ್ತಿದಾರಲ್ವಾ ನಾನು ಆ ಮದ್ವೆಗೆ ಹೋಗ್ತಿದ್ದೀನಿ. ಇಲ್ಲ ಗೈಸ್ ಅಲ್ಲಿ ಮಕ್ಕಳು ಬರಂಗಿಲ್ವಂತೆ ಗೈಸ್. ಓಕೆ, ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸೋಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಹೇಳಿ ಪ್ಲೀಸ್. ನಿಮ್ಮದು ನಿಮ್ಮ ಮಗುದು 2 ಫೋಟೋ ಬೇಕು ಆಮೇಲೆ ಎಲ್ಲ ಒರಿಜಿನಲ್ ಆಧಾರ್ ಕಾರ್ಡ್ ಜೆರಾಕ್ಸು, ಆಮೇಲೆ ಪ್ಯಾನ್ ಕಾರ್ಡ್ ಜೆರಾಕ್ಸು, ಆಮೇಲೆ ಮಗುದು ಡೇಟ್ ಆಫ್ ಬರ್ತು, ಆಮೇಲೆ ಮಗುದು ಆಧಾರ್ ಕಾರ್ಡ್ ಕಂಪಲ್ಸರಿ. ಸೊ ಇದಿಷ್ಟು ಇದ್ದರೆ ಮಾಡಿಕೊಡ್ತಾರೆ ಪ್ಲೀಸ್. ಆಧಾರ್ ಕಾರ್ಡ್ ಕಂಪಲ್ಸರಿ ಅಂದರೆ ಇವಾಗ ನೀವು ಮಾಡಿಸ್ತಿದ್ದೀರಾ ಅಂದರೆ ಮಗುಗೆ ಫಸ್ಟೇ ಆಧಾರ್ ಕಾರ್ಡ್ ಕೊಡಲ್ಲ ಅಲ್ವಾ, ಹುಟ್ಟಿದ ತಕ್ಷಣವೇ ಆಧಾರ್ ಕಾರ್ಡ್ ಕೊಡಲ್ಲ. ಸೊ ಆ ಟೈಮಲ್ಲಿ ಸ್ವಲ್ಪ ಕೇಳ್ಬಿಟ್ಟು ಮಾಡಿಸ್ಕೋಬೇಕು. ಬಟ್ ನಮ್ದು ಆಲ್ರೆಡಿ 5 ವರ್ಷ ಆಗಿತ್ತಲ್ಲ, ಸೊ ಆಧಾರ್ ಕಾರ್ಡ್ ಕಂಪಲ್ಸರಿ ಇತ್ತು. ಅಕ್ಕ ಪಿಂಕಿಗೂ ರಾಧಾಗೂ ಹಿಂದಿ ಬರುತ್ತಾ? ಯುಕ್ತಾಗೆ ದೃಷ್ಟಿ ತೆಗಿರಿ, ಸೂಪರಾಗಿ ಹಿಂದಿ ಮಾತಾಡ್ತಾಳೆ. ಬಾರೇ ಇಲ್ಲಿ. ಹೌದು, ಅವರಿಬ್ರು ಅಟ್ಲೀಸ್ಟ್ ಸ್ವಲ್ಪ ಮಾತಾಡ್ತಾರೆ. ನನಗೆ ಗೊತ್ತು ಏನೇನು ಬರಲ್ಲ, ನಾನು ಫುಲ್ ಬಟ್ಲರ್ ಇಂಗ್ಲೀಷ್ ಮಾತಾಡ್ತೀನಿ. ನಮ್ಮ ಯುಕ್ತಂಗೆ ದೃಷ್ಟಿ ತೆಗಿಬೇಕಂತೆ. ನಾನು ಬಟ್ಲರ್ ಇಂಗ್ಲಿಷ್ ಮಾತಾಡ್ತೀನಿ, ನಮ್ಮಮ್ಮ ಬಟ್ಲರ್ ಹಿಂದಿ ಮಾತಾಡ್ತಾರೆ. ಹೌದು, ನೀನು ಬಟ್ಲರ್ ಇಂಗ್ಲೀಷ್ ಮಾತಾಡ್ತೀಯಾ? ನಂದು ಹಿಂದಿ ಮತ್ತೆ ನೀನಾಕಿ ಬಟ್ಲರ್ ಹಿಂದಿ ಮಾತಾಡ್ತೀಯ? ಹಿಂದಿ ಇಸ್ ನಾಟ್, ನನ್ನ ಹಿಂದಿ ಕಲಿಬೇಕು ಅಂತೇನಿಲ್ಲ, ಇಂಗ್ಲಿಷ್ ಕಲಿಬೇಕು ಅಷ್ಟೇ. ಆ್ಯಕ್ಚುಲಿ ಇಂಗ್ಲೀಷು ಕನ್ನಡ ಕಲಿಬೇಕು. Yes guys, I know. Yeah, tell me. You know English? Yeah. Tell that properly. How you learned English? I see. Try to speak. Okay. I see one Seco app. Seco app. Okay, I'm not asking about Hindi, I'm asking about English. There is one Siri. CD? Siri. Oh, Siri. Okay. They will tell Hindi, English, Kannada. They will tell. But you won't speak English only, you always speak in Hindi. You don't know in English only. Why? I know. Only in school only you talk in English? Yeah. Not in home? No. Why? I don't learn. Try. I You don't like English? no. See, ಇವಾಗ ಹಿಂದಿ ಸಿಲೆಬಸ್ನೇ ತೆಗಿತಾ ಇದ್ದಾರೆ. ಯು ಹ್ಯಾವ್ ಟು ಲರ್ನ್ ಇಂಗ್ಲೀಷ್, ನೋ ಹಿಂದಿ. ಹಿಂದಿ ಇಸ್ ವೇಸ್ಟ್. ಅಂದರೆ ಹಿಂದಿ ಬುದ್ಧಿಜ್ಞಾನಕ್ಕೆ ತಿಳ್ಕೊಬೇಕಷ್ಟೇ, ಇಂಗ್ಲೀಷ್ ಕಲ್ತ್ಕೋಬೇಕು. ಇಂಗ್ಲೀಷ್ ಕಲಿ, ಇನ್ನೇನು ಇಂಗ್ಲೀಷ್ ಮಾತಾಡಿದ ಮೇಲೆ ಮನೇಲಿ. ಓಕೆ, Okay. You. ಐ ಟಾಕ್ ವಿತ್ ಯು. Okay. ಓಕೆ Daily guys. ಓಕೆ ಗೈಸ್, ಡೈಲಿ ಇನ್ಮೇಲೆ ನನ್ನ ಮಗಳಿಗೆ ಹಿಂದಿ ಹೇಳ್ಕೊಡ್ತೀನಿ. ಅವಳು ನನಗೆ ಹಿಂದಿ ಹೇಳ್ಕೊಡ್ತಾಳೆ, ನಾನು ಅವಳಿಗೆ ಇಂಗ್ಲೀಷ್ ಹೇಳ್ಕೊಡ್ತೀನಿ. ಓಕೆ, ಡನ್ ಡೀಲ್? Okay, done. Deal, mama. ಓಕೆ, ಬಾಯ್. So bye guys. ಪ್ರಾಪರ್ಲಿ. ಸೊ ಬಾಯ್ ಗಾಯ್ಸ್. ಯಾರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್. ಬಾಯ್.